ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ದಿನಕ್ಕೊಂದು ಒಳ್ಳೆಯ ಸುದ್ದಿ ಬರ್ತಾನೇ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕರೆ ಮತ್ತೊಂದು ಕಡೆಗೆ ಪತ್ನಿ ಪಾರ್ವತಿ ಅವರಿಗೂ ತಾತ್ಕಾಲಿಕ ರಿಲೀಫ್ ಕಂಟಿನ್ಯೂ ಆಗಿದೆ. ಏನದು ತಾತ್ಕಾಲಿಕ ರಿಲೀಫ್? ಸ್ಟೋರಿ ನೋಡಿ. ಮೂಡ ಕೇಸ್ನಲ್ಲಿ ಸಿದ್ದು ಕುಟುಂಬಕ್ಕೆ ಬಿಗ್ ರಿಲೀಫ್. ಲೋಕಾಯುಕ್ತ ತಂಡದಿಂದ ಕೋರ್ಟ್ ವರದಿ ಸಲ್ಲಿಕೆ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ಮೂಡ ಹಗರಣ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ. ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಿದೆ. ಇಂದು ಜನಪ್ರತಿನಿಧಿ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಿದ ಲೋಕಾಯುಕ್ತ ಎಸ್ಪಿ ಉದೇಶ್ ಟೀಮ್ ಸಲ್ಲಿಕೆ ಮಾಡಿದೆ. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಮುಂದೆ 8,000 ಪುಟಗಳ ವರದಿಯನ್ನ ಸಲ್ಲಿಸಿದ್ದಾರೆ. 50 ಜನರ ಹೇಳಿಕೆಗಳನ್ನ ದಾಖಲು ಮಾಡಿದ ಪೊಲೀಸರು 27 ಸಂಪುಟ 8,000 ಪುಟಗಳ ತನಿಖಾ ವರದಿಯನ್ನ ಬಿ ರಿಪೋರ್ಟ್ ಎಂದೇ ಉಲ್ಲೇಖಿಸಿದ್ದಾರೆ. ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ದೊರೆತಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ಇದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂಮಾಲೀಕ ದೇವರಾಜ್ಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿಜೆಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ. ಇದು ರಾಜಕೀಯ ಪ್ರೇರಿತ ಅಂತ. ಅವ್ರದ್ದು ಯಾವುದೋ ಸಿಗ್ನೇಚರ್ ಇಲ್ಲದೆ ಹೋದಾಗ, ಅವ್ರಿಗೆ ಯಾವುದೋ ಸಂಬಂಧ ಇಲ್ಲದೆ ಹೋದಾಗ ಅವ್ರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೈಮ್ ಕೇಳ್ತಾರೆ. ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ತನಿಖೆ, ಹಾಗಾದರೆ ಅವ್ರ ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ. ಸಾಕ್ಷಿಗಳೇ ಇಲ್ಲ, ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ. ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ, ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ. ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ. ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗಿಲ್ಲ, ರಾಜಕೀಯ ಪ್ರವೇಶ ಆಗಿಲ್ಲ, ಸ್ವಜನ ಪಕ್ಷಪಾತ ಆಗಿಲ್ಲ, ಹಣಕಾಸಿನ ವರ್ಗಾವಣೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಅವ್ರ ಹೆಸರಿಗೆ ಕಳಂಕ ತರಬೇಕು, ಅವರ ವ್ಯಕ್ತಿತ್ವನ ನಾಶ ಮಾಡಬೇಕು, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನುವ ರಾಜಕೀಯ ಪಿತೂರಿಯನ್ನು ಬಿಟ್ಟರೆ ಈ ಒಂದು ಮೂಡ 14 ಸೈಟ್ ಏನು ಕೊಟ್ಟಿದ್ರು ಶ್ರೀಮತಿ ಪಾರ್ವತಿ ಅವರಿಗೆ, ಅದರಲ್ಲಿ ಕಾನೂನು ಬಾಹಿರವಾಗಿ ಏನೂ ಇರಲಿಲ್ಲ. ಯಾವುದಾದ್ರೂ ಒಂದು ವಿಚಾರ ಯಾತಕ್ಕೆ FIR ಮಾಡಿದ್ರೆ ತನಿಖೆ ಮಾಡ್ತಾರೆ, ಸತ್ಯಾಂಶ ಗೊತ್ತಾಗಬೇಕು ಅಂತ. ಈಗ ಸತ್ಯ ಗೊತ್ತಾಗಿದೆ, ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ ಅನ್ನೋದು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸಿಎಂ ಪತ್ನಿ ಇಡಿ ತನಿಖೆ ತಡೆ ವಿಸ್ತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ಸಮನ್ಸ್ಗೆ ನೀಡಲಾಗಿದ್ದ ತಡೆಯನ್ನ ಹೈಕೋರ್ಟ್ ವಿಸ್ತರಿಸಿದೆ. ಮೂಡ ಪ್ರಕರಣದಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ಸಮನ್ಸ್ ನೀಡಿದ ಹಿನ್ನೆಲೆಯಲ್ಲಿ ಸಮನ್ಸ್ ರದ್ದು ಕೋರಿ ಪಾರ್ವತಿ ಸಲ್ಲಿಸಿದ್ದ ಅರ್ಜಿಯನ್ನ ಇಂದು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ವಿಚಾರಣೆ ನಡೆಸಿ ತಡೆಯಾಜ್ಞೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಮೇಲೆ ರಿಪಬ್ಲಿಕನ್ ಡೇ ಒನ್ನಿಂದ ಹೇಳ್ತಾ ಇತ್ತು, ಸಿದ್ದರಾಮಯ್ಯರು ಸಿಕ್ಕಾಕೊಳ್ಳೋದು ಕಷ್ಟ ಇದೆ ಇರಲಿ, ಆದರೆ ಹಗರಣ ಆಗಿಲ್ವಾ? ಆಗಿದೆ. ಕೇವಲ 14 ಸೈಟ್ ಅಲ್ಲ, 850 ಸೈಟ್ ಆಗಿದೆ. ಯಾರು ಸಿಕ್ಕಾಕೋತಾರೆ? CM ಅಕ್ಕಪಕ್ಕದಲ್ಲಿದ್ದವರು ಸಿಕ್ಕಾಕೋತಾರೆ ಅಂತ ಹೇಳಿದ್ರು. ಇನ್ನೂ ಅವಕಾಶ ಇದೆ, ದೊಡ್ಡದು ಹೋದರೆ ಆಗತ್ತೆ. ಕೆಲವರೆಲ್ಲ ಸಿಕ್ಕಾಕೋತಾರೆ. ಈಗ 14 ಸೈಟದ್ದು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಇಡಿ ಎಂಟ್ರಿ ಕೊಟ್ಟಿದೆಯಲ್ಲ, ಅಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಏನೂ ಆಗೋದಿಲ್ಲ. ಕೆಲವರು ಸಿಕ್ಕಾಕೋತಾರೆ ನೋಡಿ. ಹೆಂಗೆ ಸಿಕ್ಕಾಕೋತಾರೆ ಅಂತಂದರೆ, ಕ್ಯಾಬಿನೆಟ್ನಲ್ಲಿರುವ ಕೆಲವು ಸಚಿವರು ಸಿಕ್ಕಾಕೋಬೋದು, ಬರೆದಿಟ್ಕೊಳ್ಳಿ. ಈಗ ಇದಕ್ಕೆ ಬರ್ತೀನಿ. CM ಮತ್ತು ಕುಟುಂಬ ಸದಸ್ಯರು ನಿಜ ಸಂತ್ರಸ್ತರು ಅಂತೇಳಿ ಲೋಕಾಯುಕ್ತ ಹೇಳ್ತಾ ಇದೆ. ಭೂಮಿ ಖರೀದಿ ಮಾಡಿದ್ರಲ್ಲಿ ದಾನದಲ್ಲಿ ಪ್ರಭಾವ ಬೀರಿಲ್ಲ, ಲೋಕಾಯುಕ್ತ ಹೇಳ್ತಿರೋದು. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿದ್ದಾರೆ. ಆಗ ಯಾವುದೇ ಕಾನೂನು ತೊಡಕು ಇರಲಿಲ್ಲ. 5,95,000ಕ್ಕೆ 3 ಎಕರೆ 24 ಗುಂಟೆ ಜಮೀನು ಖರೀದಿ ಮಾಡಿದ್ದಾರೆ. 3 ಎಕರೆ ಜಮೀನು ಖರೀದಿ ಮಾಡುವಾಗ ಯಾವುದೇ ಒತ್ತಡವಿರಲಿಲ್ಲ. ಕಾನೂನು ಬಾಹಿರ ನೋಂದಣಿ ಶುಲ್ಕದಲ್ಲಿ ಮೋಸ ಮಾಡಿಲ್ಲ. 2010ರಲ್ಲಿ ಕೂಡ ದಾನಪತ್ರ ನೀಡುವಾಗ, ಅಂದರೆ ಪಡ್ಕೊಂಡದನ್ನು ಸಹೋದರಿ ಕೊಡುವಾಗ ಕೂಡ ಕಾನೂನಾತ್ಮಕವಾಗಿಯೇ ನಡೆದಿದೆ, ತಪ್ಪಾಗಿಲ್ಲ.
ಜಮೀನನ್ನು ಮುಡಾ ವಶಕ್ಕೆ ಪಡೆದಾಗ ನಿಯಮ ಪ್ರಕಾರವೇ ಆಗಿದೆ. ಆದರೆ 14 ಸೈಟ್ಗಳನ್ನು ಮರುಹಂಚಿಕೆ ಮಾಡುವಾಗ ಕಾನೂನುಬಾಹಿರವಾಗಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಪಾಯಿಂಟ್. ಬಟ್ ಯಾರು? CM? ನೋ. CM ಪತ್ನಿನ? ನೋ. CM ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಮನವಿ ಮಾಡಿಲ್ಲ. ಈಗ ನಮ್ಮ ಪ್ರಶ್ನೆ, ಮತ್ತೆ ವೈಟ್ನರ್ ಹಿಂದೆ ಏನಿದೆ ಹೇಳಬೇಕಲ್ಲ ಲೋಕಾಯುಕ್ತ. ಆದರೆ ಮೂಡಾ ಅಧಿಕಾರಿಗಳ ಜೊತೆ ನಡೆದಿರೋ ಪತ್ತೆ ವ್ಯವಹಾರದಲ್ಲಿ ಲೋಪ ಇದೆ. ಅಧಿಕಾರಿಗಳು ಏನೋ ಬಕೆಟ್ ಹಿಡಿಯೋಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಯ್ಯೋ CM ಪತ್ನಿದ ಮಾಡ್ಬಿಡೋಣ, ನಾಳೆ ಒಳ್ಳೆ ಪೋಸ್ಟ್ ಸಿಗುತ್ತೆ, ಏನೋ ಅವರವರೇ ಮಾಡ್ಕೊಂಡು. ಸಾರ್ ಏನಮ್ಮ, ಭೂಮಾಲೀಕ ದೇವರಾಜು ಭೂಮಿ ಮಾರುವಾಗ ಮಾಹಿತಿ ಮುಚ್ಚಿಟ್ಟಿದ್ರು, ಸಿಕ್ಕಾಕೋತಾರೆ. ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ. ಭೂಮಿಯನ್ನು ಮುಡಾ ವಶಕ್ಕೆ ಪಡೆದಿದ್ದ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು, ಲೋಪ ಆಗಿದೆ. ತಿಳಿಯದೆ ಮಲ್ಲಿಕಾರ್ಜುನ್ ದೇವರಾಜ್ ಬಳಿ ಜಮೀನು ಖರೀದಿ ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಸಿಕ್ಕಾಕೊಳ್ಳೋದಿಲ್ಲ, ಒನ್ಸ್ ಅಗೇನ್ ದೇವರಾಜ್ ಸಿಕ್ಕಾಕೋತಾರೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ರೈಟ್? ಇಷ್ಟು. CM ಸಿದ್ದರಾಮಯ್ಯ ಕುಟುಂಬಕ್ಕೆ ದಿನಕ್ಕೊಂದು ಒಳ್ಳೆಯ ಸುದ್ದಿ ಬರ್ತಾನೇ ಇದೆ. ಒಂದು ಕಡೆ CM ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕರೆ, ಮತ್ತೊಂದು ಕಡೆಗೆ ಪತ್ನಿ ಪಾರ್ವತಿ ಅವರಿಗೂ ತಾತ್ಕಾಲಿಕ ರಿಲೀಫ್ ಕಂಟಿನ್ಯೂ ಆಗಿದೆ. ಏನದು ತಾತ್ಕಾಲಿಕ ರಿಲೀಫ್? ಸ್ಟೋರಿ ನೋಡಿ. ಮೂಡಾ ಕೇಸ್ನಲ್ಲಿ ಸಿದ್ದು ಕುಟುಂಬಕ್ಕೆ ಬಿಗ್ ರಿಲೀಫ್. ಲೋಕಾಯುಕ್ತ ತಂಡದಿಂದ ಕೋರ್ಟ್ ವರದಿ ಸಲ್ಲಿಕೆ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ಮೂಡಾ ಹಗರಣ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ. ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಿದೆ. ಇಂದು ಜನಪ್ರತಿನಿಧಿ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಿದ ಲೋಕಾಯುಕ್ತ SP ಉದೇಶ್ ಟೀಮ್ ಸಲ್ಲಿಕೆ ಮಾಡಿದೆ. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಮುಂದೆ 8,000 ಪುಟಗಳ ವರದಿಯನ್ನ ಸಲ್ಲಿಸಿದ್ದಾರೆ. 50 ಜನರ ಹೇಳಿಕೆಗಳನ್ನ ದಾಖಲು ಮಾಡಿದ ಪೊಲೀಸರು 27 ಸಂಪುಟ 8,000 ಪುಟಗಳ ತನಿಖಾ ವರದಿಯನ್ನ ಬಿ ರಿಪೋರ್ಟ್ ಎಂದೇ ಉಲ್ಲೇಖಿಸಿದ್ದಾರೆ. ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ದೊರೆತಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ಇದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂಮಾಲೀಕ ದೇವರಾಜ್ಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ BJP ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ. ಇದು ರಾಜಕೀಯ ಪ್ರೇರಿತ ಅಂತ. ಅವ್ರದ್ದು ಯಾವುದೋ ಸಿಗ್ನೇಚರ್ ಇಲ್ಲದೆ ಹೋದಾಗ, ಅವ್ರಿಗೆ ಯಾವುದೋ ಸಂಬಂಧ ಇಲ್ಲದೆ ಹೋದಾಗ ಅವ್ರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೈಮ್ ಕೇಳ್ತಾರೆ. ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ತನಿಖೆ, ಹಾಗಾದರೆ ಅವ್ರ ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ BJP ಅವರು. ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ. ಸಾಕ್ಷಿಗಳೇ ಇಲ್ಲ, ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ. ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ, ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ. ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ. ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗಿಲ್ಲ, ರಾಜಕೀಯ ಪ್ರವೇಶ ಆಗಿಲ್ಲ, ಸ್ವಜನ ಪಕ್ಷಪಾತ ಆಗಿಲ್ಲ, ಹಣಕಾಸಿನ ವರ್ಗಾವಣೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಅವ್ರ ಹೆಸರಿಗೆ ಕಳಂಕ ತರಬೇಕು, ಅವರ ವ್ಯಕ್ತಿತ್ವನ ನಾಶ ಮಾಡಬೇಕು, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನುವ ರಾಜಕೀಯ ಪಿತೂರಿಯನ್ನು ಬಿಟ್ಟರೆ ಈ ಒಂದು ಮೂಡಾ 14 ಸೈಟ್ ಏನು ಕೊಟ್ಟಿದ್ರು ಶ್ರೀಮತಿ ಪಾರ್ವತಿ ಅವರಿಗೆ, ಅದರಲ್ಲಿ ಕಾನೂನು ಬಾಹಿರವಾಗಿ ಏನೂ ಇರಲಿಲ್ಲ. ಯಾವುದಾದ್ರು ಒಂದು ವಿಚಾರ ಯಾತಕ್ಕೆ FIR ಮಾಡಿದ್ರೆ ತನಿಖೆ ಮಾಡ್ತಾರೆ, ಸತ್ಯಾಂಶ ಗೊತ್ತಾಗಬೇಕು ಅಂತ. ಈಗ ಸತ್ಯ ಗೊತ್ತಾಗಿದೆ, ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ ಅನ್ನೋದು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. CM ಪತ್ನಿ ಇಡಿ ತನಿಖೆ ತಡೆ ವಿಸ್ತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ಸಮನ್ಸ್ಗೆ ನೀಡಲಾಗಿದ್ದ ತಡೆಯನ್ನ ಹೈಕೋರ್ಟ್ ವಿಸ್ತರಿಸಿದೆ. ಮೂಡಾ ಪ್ರಕರಣದಲ್ಲಿ CM ಪತ್ನಿ ಪಾರ್ವತಿ ಅವರಿಗೆ ಇಡಿ ಸಮನ್ಸ್ ನೀಡಿದ ಹಿನ್ನೆಲೆಯಲ್ಲಿ ಸಮನ್ಸ್ ರದ್ದು ಕೋರಿ ಪಾರ್ವತಿ ಸಲ್ಲಿಸಿದ್ದ ಅರ್ಜಿಯನ್ನ ಇಂದು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ವಿಚಾರಣೆ ನಡೆಸಿ ತಡೆಯಾಜ್ಞೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಮೇಲೆ ರಿಪಬ್ಲಿಕನ್ ಡೇ ಒನ್ನಿಂದ ಹೇಳ್ತಾ ಇತ್ತು, ಸಿದ್ದರಾಮಯ್ಯರು ಸಿಕ್ಕಾಕೊಳ್ಳೋದು ಕಷ್ಟ ಇದೆ ಇರಲಿ, ಆದರೆ
ಹಗರಣ ಆಗಿಲ್ವಾ? ಆಗಿದೆ. ಕೇವಲ 14 ಸೈಟ್ ಅಲ್ಲ, 850 ಸೈಟ್ ಆಗಿದೆ. ಯಾರು ಸಿಕ್ಕಾಕೋತಾರೆ, CM ಅಕ್ಕಪಕ್ಕದಲ್ಲಿದ್ದವರು ಸಿಕ್ಕಾಕೋತಾರೆ ಅಂತ ಹೇಳಿದ್ರು. ಇನ್ನೂ ಅವಕಾಶ ಇದೆ, ದೊಡ್ಡದು ಹೋದರೆ ಆಗತ್ತೆ. ಕೆಲವರೆಲ್ಲ ಸಿಕ್ಕಾಕೋತಾರೆ. ಈಗ 14 ಸೈಟದ್ದು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ED ಎಂಟ್ರಿ ಕೊಟ್ಟಿದೆಯಲ್ಲ, ಅಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಏನೂ ಆಗೋದಿಲ್ಲ. ಕೆಲವರು ಸಿಕ್ಕಾಕೋತಾರೆ ನೋಡಿ. ಹೆಂಗೆ ಸಿಕ್ಕಾಕೋತಾರೆ ಅಂತಂದರೆ ಕ್ಯಾಬಿನೆಟ್ನಲ್ಲಿರುವ ಕೆಲವು ಸಚಿವರು ಸಿಕ್ಕಾಕೋಬೋದು, ಬರೆದಿಟ್ಕೊಳ್ಳಿ. ಈಗ ಇದಕ್ಕೆ ಬರ್ತೀನಿ. CM ಮತ್ತು ಕುಟುಂಬ ಸದಸ್ಯರು ನಿಜ ಸಂತ್ರಸ್ತರು ಅಂತೇಳಿ ಲೋಕಾಯುಕ್ತ ಹೇಳ್ತಾ ಇದೆ. ಭೂಮಿ ಖರೀದಿ ಮಾಡಿದ್ರಲ್ಲಿ ದಾನದಲ್ಲಿ ಪ್ರಭಾವ ಬೀರಿಲ್ಲ, ಲೋಕಾಯುಕ್ತ ಹೇಳ್ತಿರೋದು. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿದ್ದಾರೆ. ಆಗ ಯಾವುದೇ ಕಾನೂನು ತೊಡಕು ಇರಲಿಲ್ಲ. 5,95,000ಕ್ಕೆ 3 ಎಕರೆ 24 ಗುಂಟೆ ಜಮೀನು ಖರೀದಿ ಮಾಡಿದ್ದಾರೆ. 3 ಎಕರೆ ಜಮೀನು ಖರೀದಿ ಮಾಡುವಾಗ ಯಾವುದೇ ಒತ್ತಡವಿರಲಿಲ್ಲ. ಕಾನೂನು ಬಾಹಿರ ನೋಂದಣಿ ಶುಲ್ಕದಲ್ಲಿ ಮೋಸ ಮಾಡಿಲ್ಲ. 2010ರಲ್ಲಿ ಕೂಡ ದಾನಪತ್ರ ನೀಡುವಾಗ, ಅಂದರೆ ಪಡ್ಕೊಂಡದನ್ನು ಸಹೋದರಿ ಕೊಡುವಾಗ ಕೂಡ ಕಾನೂನಾತ್ಮಕವಾಗಿಯೇ ನಡೆದಿದೆ, ತಪ್ಪಾಗಿಲ್ಲ. ಜಮೀನನ್ನು ಮುಡಾ ವಶಕ್ಕೆ ಪಡೆದಾಗ ನಿಯಮ ಪ್ರಕಾರವೇ ಆಗಿದೆ. ಆದರೆ 14 ಸೈಟ್ಗಳನ್ನು ಮರುಹಂಚಿಕೆ ಮಾಡುವಾಗ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಪಾಯಿಂಟ್. ಬಟ್ ಯಾರು? CM? ನೋ. CM ಪತ್ನಿನ? ನೋ. CM ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಮನವಿ ಮಾಡಿಲ್ಲ. ಈಗ ನಮ್ಮ ಪ್ರಶ್ನೆ, ಮತ್ತೆ ವೈಟ್ನರ್ ಹಿಂದೆ ಏನಿದೆ ಹೇಳಬೇಕಲ್ಲ ಲೋಕಾಯುಕ್ತ. ಆದರೆ ಮೂಢ ಅಧಿಕಾರಿಗಳ ಜೊತೆ ನಡೆದಿರೋ ಪತ್ತೆ ವ್ಯವಹಾರದಲ್ಲಿ ಲೋಪ ಇದೆ. ಅಧಿಕಾರಿಗಳು ಏನೋ ಬಕೆಟ್ ಹಿಡಿಯೋಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಯ್ಯೋ CM ಪತ್ನಿದ ಮಾಡ್ಬೋಣ, ನಾಳೆ ಒಳ್ಳೆ ಪೋಸ್ಟ್ ಸಿಗುತ್ತೆ, ಏನೋ ಅವರವರೇ ಮಾಡ್ಕೊಂಡು. ಸಾರ್ ಏನಮ್ಮ, ಭೂಮಾಲೀಕ ದೇವರಾಜು ಭೂಮಿ ಮಾರುವಾಗ ಮಾಹಿತಿ ಮುಚ್ಚಿಟ್ಟಿದ್ರು, ಸಿಕ್ಕಾಕೋತಾರೆ. ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ. ಭೂಮಿಯನ್ನು ಮುಡಾವಶಕ್ಕೆ ಪಡೆದಿದ್ದ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು, ಲೋಪ ಆಗಿದೆ. ತಿಳಿಯದೆ ಮಲ್ಲಿಕಾರ್ಜುನ್ ದೇವರಾಜ್ ಬಳಿ ಜಮೀನು ಖರೀದಿ ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಸಿಕ್ಕಾಕೊಳ್ಳೋದಿಲ್ಲ, ಒನ್ಸ್ ಅಗೇನ್ ದೇವರಾಜ್ ಸಿಕ್ಕಾಕೋತಾರೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ರೈಟ್? ಇಷ್ಟು. CM ಸಿದ್ದರಾಮಯ್ಯ ಕುಟುಂಬಕ್ಕೆ ದಿನಕ್ಕೊಂದು ಒಳ್ಳೆಯ ಸುದ್ದಿ ಬರ್ತಾನೇ ಇದೆ. ಒಂದು ಕಡೆ CM ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕರೆ, ಮತ್ತೊಂದು ಕಡೆಗೆ ಪತ್ನಿ ಪಾರ್ವತಿ ಅವರಿಗೂ ತಾತ್ಕಾಲಿಕ ರಿಲೀಫ್ ಕಂಟಿನ್ಯೂ ಆಗಿದೆ. ಏನದು ತಾತ್ಕಾಲಿಕ ರಿಲೀಫ್? ಸ್ಟೋರಿ ನೋಡಿ. ಮೂಡ ಕೇಸ್ನಲ್ಲಿ ಸಿದ್ದು ಕುಟುಂಬಕ್ಕೆ ಬಿಗ್ ರಿಲೀಫ್. ಲೋಕಾಯುಕ್ತ ತಂಡದಿಂದ ಕೋರ್ಟ್ ವರದಿ ಸಲ್ಲಿಕೆ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ಮೂಡ ಹಗರಣ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ. ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಿದೆ. ಇಂದು ಜನಪ್ರತಿನಿಧಿ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಿದ ಲೋಕಾಯುಕ್ತ SP ಉದೇಶ್ ಟೀಮ್ ಸಲ್ಲಿಕೆ ಮಾಡಿದೆ. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಮುಂದೆ 8,000 ಪುಟಗಳ ವರದಿಯನ್ನ ಸಲ್ಲಿಸಿದ್ದಾರೆ. 50 ಜನರ ಹೇಳಿಕೆಗಳನ್ನ ದಾಖಲು ಮಾಡಿದ ಪೊಲೀಸರು 27 ಸಂಪುಟ 8,000 ಪುಟಗಳ ತನಿಖಾ ವರದಿಯನ್ನ ಬಿ ರಿಪೋರ್ಟ್ ಎಂದೇ ಉಲ್ಲೇಖಿಸಿದ್ದಾರೆ. ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ದೊರೆತಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ಇದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂಮಾಲೀಕ ದೇವರಾಜ್ಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ BJP ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ. ಇದು ರಾಜಕೀಯ ಪ್ರೇರಿತ ಅಂತ. ಅವ್ರದ್ದು ಯಾವುದೋ ಸಿಗ್ನೇಚರ್ ಇಲ್ಲದೆ ಹೋದಾಗ, ಅವ್ರಿಗೆ ಯಾವುದೋ ಸಂಬಂಧ ಇಲ್ಲದೆ ಹೋದಾಗ ಅವ್ರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೈಮ್ ಕೇಳ್ತಾರೆ. ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ತನಿಖೆ, ಹಾಗಾದರೆ ಅವ್ರ ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ BJPಯವರು. ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ. ಸಾಕ್ಷಿಗಳೇ ಇಲ್ಲ, ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ. ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ, ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ. ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ. ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗಿಲ್ಲ, ರಾಜಕೀಯ ಪ್ರವೇಶ ಆಗಿಲ್ಲ, ಸ್ವಜನ ಪಕ್ಷಪಾತ ಆಗಿಲ್ಲ, ಹಣಕಾಸಿನ ವರ್ಗಾವಣೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು
ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಅವ್ರ ಹೆಸರಿಗೆ ಕಳಂಕ ತರಬೇಕು, ಅವರ ವ್ಯಕ್ತಿತ್ವನ ನಾಶ ಮಾಡಬೇಕು, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನುವ ರಾಜಕೀಯ ಪಿತೂರಿಯನ್ನು ಬಿಟ್ಟರೆ ಈ ಒಂದು 14 ಸೈಟ್ ಏನು ಕೊಟ್ಟಿದ್ರು ಶ್ರೀಮತಿ ಪಾರ್ವತಿ ಅವರಿಗೆ, ಅದರಲ್ಲಿ ಕಾನೂನು ಬಾಹಿರವಾಗಿ ಏನೂ ಇರಲಿಲ್ಲ. ಯಾವುದಾದ್ರು ಒಂದು ವಿಚಾರ ಯಾತಕ್ಕೆ FIR ಮಾಡಿದ್ರೆ ತನಿಖೆ ಮಾಡ್ತಾರೆ, ಸತ್ಯಾಂಶ ಗೊತ್ತಾಗಬೇಕು ಅಂತ. ಈಗ ಸತ್ಯ ಗೊತ್ತಾಗಿದೆ, ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ ಅನ್ನೋದು ರಿಪೋರ್ಟ್ ಕೊಟ್ಟಿದ್ದಾರೆ. ಸಿಎಂ ಪತ್ನಿ ಇಡಿ ತನಿಖೆ ತಡೆ ವಿಸ್ತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ಸಮನ್ಸ್ಗೆ ನೀಡಲಾಗಿದ್ದ ತಡೆಯನ್ನ ಹೈಕೋರ್ಟ್ ವಿಸ್ತರಿಸಿದೆ. ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ಸಮನ್ಸ್ ನೀಡಿದ್ದ ಹಿನ್ನೆಲೆಯಲ್ಲಿ ಸಮನ್ಸ್ ರದ್ದು ಕೋರಿ ಪಾರ್ವತಿ ಸಲ್ಲಿಸಿದ್ದ ಅರ್ಜಿಯನ್ನ ಇಂದು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ವಿಚಾರಣೆ ನಡೆಸಿ ತಡೆಯಾಜ್ಞೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಮೇಲೆ ರಿಪಬ್ಲಿಕನ್ ಡೇ ಒನ್ನಿಂದ ಹೇಳ್ತಾ ಇತ್ತು, ಸಿದ್ದರಾಮಯ್ಯರು ಸಿಕ್ಕಾಕೊಳ್ಳೋದು ಕಷ್ಟ ಇದೆ ಇರಲಿ, ಆದರೆ ಹಗರಣ ಆಗಿಲ್ವಾ? ಆಗಿದೆ. ಕೇವಲ 14 ಸೈಟ್ ಅಲ್ಲ, 850 ಸೈಟ್ ಆಗಿದೆ. ಯಾರು ಸಿಕ್ಕಾಕೋತಾರೆ, CM ಅಕ್ಕಪಕ್ಕದಲ್ಲಿದ್ದವರು ಸಿಕ್ಕಾಕೋತಾರೆ ಅಂತ ಹೇಳಿದ್ರು. ಇನ್ನೂ ಅವಕಾಶ ಇದೆ, ದೊಡ್ಡದು ಹೋದರೆ ಆಗತ್ತೆ. ಕೆಲವರಲ್ಲಿ ಸಿಕ್ಕಾಕೋತಾರೆ. ಈಗ 14 ಸೈಟ್ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಇಡಿ ಎಂಟ್ರಿ ಕೊಟ್ಟಿದೆಯಲ್ಲ, ಅಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಏನೂ ಆಗೋದಿಲ್ಲ. ಕೆಲವರು ಸಿಕ್ಕಾಕೋತಾರೆ ನೋಡಿ. ಹೆಂಗೆ ಸಿಕ್ಕಾಕೋತಾರೆ ಅಂತಂದರೆ, ಕ್ಯಾಬಿನೆಟ್ನಲ್ಲಿರುವ ಕೆಲವು ಸಚಿವರು ಸಿಕ್ಕಾಕೋಬೋದು, ಬರೆದಿಟ್ಕೊಳ್ಳಿ. ಈಗ ಇದಕ್ಕೆ ಬರ್ತೀನಿ. CM ಮತ್ತು ಕುಟುಂಬ ಸದಸ್ಯರು ನಿಜ ಸಂತ್ರಸ್ತರು ಅಂತೇಳಿ ಲೋಕಾಯುಕ್ತ ಹೇಳ್ತಾ ಇದೆ. ಭೂಮಿ ಖರೀದಿ ಮಾಡಿದ್ರಲ್ಲಿ ದಾನದಲ್ಲಿ ಪ್ರಭಾವ ಬೀರಿಲ್ಲ, ಲೋಕಾಯುಕ್ತ ಹೇಳ್ತಿರೋದು. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿದ್ದಾರೆ. ಆಗ ಯಾವುದೇ ಕಾನೂನು ತೊಡಕು ಇರಲಿಲ್ಲ. 5,95,000ಕ್ಕೆ 3 ಎಕರೆ 24 ಗುಂಟೆ ಜಮೀನು ಖರೀದಿ ಮಾಡಿದ್ದಾರೆ. 3 ಎಕರೆ ಜಮೀನು ಖರೀದಿ ಮಾಡುವಾಗ ಯಾವುದೇ ಒತ್ತಡವಿರಲಿಲ್ಲ. ಕಾನೂನು ಬಾಹಿರ ನೋಂದಣಿ ಶುಲ್ಕದಲ್ಲಿ ಮೋಸ ಮಾಡಿಲ್ಲ. 2010ರಲ್ಲಿ ಕೂಡ ದಾನಪತ್ರ ನೀಡುವಾಗ, ಅಂದರೆ ಪಡ್ಕೊಂಡದನ್ನು ಸಹೋದರಿ ಕೊಡುವಾಗ ಕೂಡ ಕಾನೂನಾತ್ಮಕವಾಗಿಯೇ ನಡೆದಿದೆ, ತಪ್ಪಾಗಿಲ್ಲ. ಜಮೀನನ್ನು ಮುಡಾ ವಶಕ್ಕೆ ಪಡೆದಾಗ ನಿಯಮ ಪ್ರಕಾರವೇ ಆಗಿದೆ. ಆದರೆ 14 ಸೈಟ್ಗಳನ್ನು ಮರುಹಂಚಿಕೆ ಮಾಡುವಾಗ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಪಾಯಿಂಟ್. ಬಟ್ ಯಾರು? CM? ನೋ. CM ಪತ್ನಿನ? ನೋ. CM ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಮನವಿ ಮಾಡಿಲ್ಲ. ಈಗ ನಮ್ಮ ಪ್ರಶ್ನೆ, ಮತ್ತೆ ವೈಟ್ನರ್ ಹಿಂದೆ ಏನಿದೆ ಹೇಳಬೇಕಲ್ಲ ಲೋಕಾಯುಕ್ತ. ಆದರೆ ಮೂಡಾ ಅಧಿಕಾರಿಗಳ ಜೊತೆ ನಡೆದಿರೋ ಪತ್ತೆ ವ್ಯವಹಾರದಲ್ಲಿ ಲೋಪ ಇದೆ. ಅಧಿಕಾರಿಗಳು ಏನೋ ಬಕೆಟ್ ಹಿಡಿಯೋಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಯ್ಯೋ CM ಪತ್ನಿದ ಮಾಡ್ಬೋಣ, ನಾಳೆ ಒಳ್ಳೆ ಪೋಸ್ಟ್ ಸಿಗುತ್ತೆ, ಏನೋ ಅವರವರೇ ಮಾಡ್ಕೊಂಡು. ಸಾರ್ ಏನಮ್ಮ, ಭೂಮಾಲೀಕ ದೇವರಾಜು ಭೂಮಿ ಮಾರುವಾಗ ಮಾಹಿತಿ ಮುಚ್ಚಿಟ್ಟಿದ್ರು, ಸಿಕ್ಕಾಕೋತಾರೆ. ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ. ಭೂಮಿಯನ್ನು ಮುಡಾ ವಶಕ್ಕೆ ಪಡೆದಿದ್ದ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು, ಲೋಪ ಆಗಿದೆ. ತಿಳಿಯದೆ ಮಲ್ಲಿಕಾರ್ಜುನ್ ದೇವರಾಜ್ ಬಳಿ ಜಮೀನು ಖರೀದಿ ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಸಿಕ್ಕಾಕೊಳ್ಳೋದಿಲ್ಲ, ಒನ್ಸ್ ಅಗೇನ್ ದೇವರಾಜ್ ಸಿಕ್ಕಾಕೋತಾರೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ರೈಟ್.